ಎಲ್ರಿಗೂ ನಮಸ್ಕಾರ. ಡಾಗ್ಸ್ ಟೋಕನ್ ಫೈನಲಿ ಲಿಸ್ಟಿಂಗ್ ಆಗ್ತು. ತುಂಬ ಜನ ಬೈನಾನ್ಸ್ ವಿಡ್ರಾ ಮಾಡಿರ್ತೀರಾ, ಟಿಕೆಟ್ ವಿಡ್ರಾ ಮಾಡಿರ್ತೀರಾ, ಬೈಬಿಟ್ಗೆ ವಿಡ್ರಾ ಮಾಡಿರ್ತೀರಾ, ಅಥವಾ ಕೆಲವರು ಬಂತು ಅಂದರೆ ನಿಮ್ಮ ಒಂದು ಟೆಲಿಗ್ರಾಮ್ ವ್ಯಾಲೆಟ್ ಕೂಡ ವಿಡ್ರಾನ ಮಾಡ್ಕೊಂಡಿರ್ತೀರ. ಫಸ್ಟ್ ಇವಾಗ ನಾನು ಟೆಲಿಗ್ರಾಮ್ ವ್ಯಾಲೆಟಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಒಂದು ಟೆಲಿಗ್ರಾಮ್ ವ್ಯಾಲೆಟ್ಗೆ ವಿಡ್ರಾನ ಮಾಡ್ಕೊಂಡಿತ್ತು ಅಂದರೆ ಟೆಲಿಗ್ರಾಮ್ ವ್ಯಾಲೆಟಿಂದ ಎಕ್ಸ್ಚೇಂಜ್ಗೆ ಮೂವ್ ಮಾಡೋದಕ್ಕೆ ಅಥವಾ ವಿಡ್ರಾನ ಮಾಡೋದಕ್ಕೆ ಇನ್ನೂ ಕೂಡ ಟೈಮ್ ಕೂಡ ಬಂದಿಲ್ಲ. ಏನಕ್ಕೆ 27ನೇ ತಾರೀಕು ಆಗಸ್ಟ್ 3 ಗಂಟೆ 30 ನಿಮಿಷಕ್ಕೆ ಅದು ಓಪನ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಮ ಹತ್ರ ಟೆಲಿಗ್ರಾಮ್ ಏನಾದರೂ ವಿಡ್ರಾನ ಮಾಡ್ಕೊಂಡಿತ್ತು ಅಂದರೆ ಅವರು 1 ಡೇ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಅಪ್ಡೇಟನ್ನು ನಾನು ನಿಮಗೆ ನಾಳೆ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಸದ್ಯಕ್ಕೆ ಬೈನಾನ್ಸಲ್ಲಿ ಹೇಗೆ ಸೆಲ್ ಮಾಡೋದು, ಬಿಟ್ಗೆಟಲ್ಲಿ ಹೇಗೆ ಸೆಲ್ ಮಾಡೋದು, ಬೈಬಿಟಲ್ಲಿ ಹೇಗೆ ಸೆಲ್ ಮಾಡೋದು, ಸೆಲ್ ಮಾಡಿದಂಥ ಟೋಕನ್ಸನ್ನು ನಮ್ಮ ಒಂದು ಬ್ಯಾಂಕಿಗೆ ಹೇಗೆ ವಿಡ್ರಾ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇವಾಗ ಬೈನಾನ್ಸಿಂದ ಸ್ಟಾರ್ಟ್ ಮಾಡಿಬಿಡೋಣ. ನಿಮ್ಮ ಒಂದು ಎಕ್ಸ್ಚೇಂಜ್ ಆಪ್ಷನ್ ಬರ್ಸಿರಾ, ಕೆಳಗಡೆ ನಿಮಗೆ ವ್ಯಾಲೆಟ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಓವರ್ ವ್ಯೂ ಅಂತ ಇರುತ್ತೆ, ಅದ್ರ ಪಕ್ಕದಲ್ಲಿ ನಿಮಗೆ ಸ್ಪಾಟ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಾಗ್ಸ್ ಟೋಕನ್ ನಿಮಗೆ ಕಾಣಿಸ್ತಾ ಇರುತ್ತೆ. ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀರಾ, ನೆಕ್ಸ್ಟ್ ನಿಮಗೆ ಇಲ್ಲಿ ಡಾಗ್ಸ್ ಬಾರ್ USDT ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಅಲ್ಲಿ ನಿಮಗೆ ಬೈ ಅಂತಿರುತ್ತೆ, ಪಕ್ಕದಲ್ಲಿ ಸೆಲ್ ಅಂತಿರುತ್ತೆ. ಸೆಲ್ ಯಾವುದಿರುತ್ತೆ, ಈ ರೀತಿ ಇರುತ್ತೆ. ಸೊ ಓಪನ್ ಮಾಡು, ನಿಮಗೆ ಬೈ ಅಂತ ಬರುತ್ತೆ, ಬೈ ಮಾಡಿಬಿಟ್ಟು ಪಕ್ಕದಲ್ಲಿ ನಿಮಗೆ ಸೆಲ್ ಅಂತ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂದರೆ ಇಲ್ಲಿರೋಂಥ ಲಿಮಿಟನ್ನು ಮಾರ್ಕೆಟಿಗೆ ಸೆಟ್ ಮಾಡ್ಕೊತೀರಾ. ಮಾರ್ಕೆಟಿಗೆ ಸೆಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಟೋಕನ್ ಬೇಕು ಅಷ್ಟನ್ನು ಕೂಡ ಸೆಲ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೇ ನೋಡ್ತಾ ಇರ್ಬೋದು. ಟೋಟಲಾಗಿ 1,16,523 ಟೋಕನ್ನ ಸೆಲ್ ಮಾಡಿದ್ರೆ ನನಗೆ $143 ಸಿಗುತ್ತೆ. ಬಟ್ ಇಷ್ಟನ್ನು ಕೂಡ ನಾನು ಸೆಲ್ ಮಾಡ್ತಿಲ್ಲ, ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಏನು ಮಾಡ್ತೀನಿ, ಇವಾಗ ನಾನು ಒಂದು 4,000 ಎಷ್ಟು ಒಂದು 4,000 ಟೋಕನ್ನ ನಾನಿವಾಗ ಸೆಲ್ ಮಾಡ್ತಾಯಿದ್ದೀನಿ. ಸೊ 4,000 ಟೋಕನ್ ಸೆಲೆಕ್ಟ್ ಮಾಡಿಕೊಂಡೆ, ಸೆಲ್ ಡಾಗ್ಸಲ್ಲೇ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲೇ ನೋಡ್ತಾ ಇರ್ಬೋದು, ಸೆಲ್ ಕೊಟ್ಟು ವಿತಿನ್ ಸೆಕೆಂಡಲ್ಲೇ ಇದು ಫಟ್ ಅಂತ ಸೆಲ್ ಕೂಡ ಆಗಿರುತ್ತೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು, ನನ್ನ ಹತ್ರ ಫಸ್ಟ್ ಮಂತ್ ಅಂದರೆ ಟೋಕನ್ಸ್ ಇತ್ತು 1,15,000 ಅಥವಾ 17,000 ಸಮಥಿಂಗ್ ಇತ್ತು. ಬಟ್ ಇವಾಗ ನೋಡ್ತಾ ಇರ್ಬೋದು ಕಡಿಮೆ ಆಗಿದೆ. ಅದ್ರ ಕೆಳಗಡೆ USDT ಅದು ಕೂಡ ಆ್ಯಡ್ ಆಗಿದೆ. ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಇತ್ತು, 12 ಇತ್ತು. ಬಟ್ ಇವಾಗ ನೋಡ್ತಾ ಇದ್ದರೆ 15 ಆಗಿದೆ. ಟೋಟಲಾಗಿ $5 ಕೂಡ ಆ್ಯಡ್ ಆಗಿದೆ. ಇದು ಬಂತು ಅಂದರೆ ಬೈನಾನ್ಸಲ್ಲಿ ಸೆಲ್ ಮಾಡುವಂಥ ಮೆಥಡು. ಈಗ ಸೆಲ್ ಮಾಡಿರೋಂಥ ಟೋಕನ್ಸನ್ನು ನಮ್ಮ USDTನ ಬ್ಯಾಂಕ್ ಹೇಗೆ ಕನ್ವರ್ಟ್ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಬಿಟ್ಗೆಟ್ ಮತ್ತು ಬೈಬಿಟ್ ಹೇಗೆ ಸೆಲ್ ಮಾಡೋದು ಅದನ್ನು ಮಾಡಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಒಂದು ಸ್ಟೆಪ್ಗೆ ಹೋಗ್ಬಿಡೋಣ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಬಿಟ್ಗೆಟಿಗೆ ಬರ್ತೀರಾ, ಹೋಮ್ ಪೇಜಿಗೆ ಬರ್ತೀರಾ, ಮೇಲ್ಗಡೆ DOGS ಡಾಗ್ಸ್ ಅಂತ ಸರ್ಚ್ ಮಾಡ್ಕೊತೀರಾ. ಹಾಗೆ ನಿಮಗೆ ಗ್ರಾಫ್ ಕೂಡ ಕಾಣಿಸ್ತದೆ. ಸೊ ಟ್ರೇಡನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಸೆಲ್ಲನ್ನು ಕ್ಲಿಕ್ ಮಾಡ್ಕೊತೀರಾ, ಇಲ್ಲಿರೋಂಥ ಮಾರ್ಕೆಟ್ನ ಸೆಟ್ ಮಾಡ್ಕೊತೀರಾ. ಸೊ ಈ ಮಾರ್ಕೆಟಿಗೆ ಸೆಟ್ ಮಾಡಿಕೊಂಡು ಎಷ್ಟು ಟೋಕನ್ ಬೇಕೋ ಅಷ್ಟನ್ನು ಕೊಟ್ಬಿಟ್ಟು ಸೆಲ್ ಡಾಗ್ಸನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಮಾಡಿದ ತಕ್ಷಣ ಇದು ಕೂಡ ನಿಮಗೆ USDT ಆಗಿ ಕನ್ವರ್ಟ್ ಆಗುತ್ತೆ. ಸೊ 2 ಮೆಥಡ್ ಗೊತ್ತಾಯಿತು. ಸೊ ಫೈನಲ್ ಆಗಿ ಬಂತು ಅಂದರೆ ಇವಾಗ ಬೈಬಿಟ್ ಹೇಗೆ ಸೆಲ್ ಮಾಡೋದು, ಇದು ಅಷ್ಟೇ. ಸೊ ಹೋಮ್ ಪೇಜಿಗೆ ಬರ್ತೀರಾ, ಡಾಗ್ಸನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಇದು ಬರುತ್ತೆ. ಸೆಲ್ಲನಾಗಿ ಬರ್ತೀರಾ, ಇಲ್ಲೂ ಅಷ್ಟೇ ಮಾರ್ಕೆಟಿಗೆ ಸೆಲೆಕ್ಟ್ ಮಾಡ್ಕೊತೀರಾ, ಫುಲ್ ಕೊಡ್ತೀರಾ, ಸೆಲ್ ಮಾಡ್ಕೊತೀರಾ. ಬಟ್ ಇವಾಗ ಇರುವಂಥ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇವಾಗ ಸೆಲ್ ಮಾಡಿದಂಥ ಟೋಕನ್ USDT ಆಗಿ ಕನ್ವರ್ಟ್ ಆಗಿದೆ. USDTನ ನಾನು ಹೇಗೆ ನನ್ನ ಒಂದು ಬ್ಯಾಂಕಿಗೆ ವಿಡ್ರಾ ಮಾಡ್ಕೊಳ್ಳೋ ಅದೇ ಪ್ರಾಬ್ಲಮ್ ಇರೋದು. ಫಸ್ಟು ಲಾಸ್ಟ್ ಟೈಮೆಲ್ಲ ನಾವು ಏರ್ಡ್ರಾಪ್ನ ವಿಡ್ರಾ ಮಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ TRX ಆಗಿ ಮೂವ್ ಮಾಡ್ಕೊಳ್ಳಿ, TRXಯಿಂದ ವಿಡ್ರಾ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಬಟ್ ಇವಾಗ ಪ್ರಾಬ್ಲಮ್ ಏನಾಗೈತೆ ಅಂದರೆ TRX ಕಡೆಯಿಂದನೂ ಕೂಡ ಗ್ಯಾಸ್ ಫೀಸನ್ನು ಜಾಸ್ತಿ ಮಾಡಿಬಿಟ್ಟವ್ರೆ. ಫಾರ್ ಎಕ್ಸಾಂಪಲ್ ಈಗ TRXನ ಸೆಲೆಕ್ಟ್ ಮಾಡ್ಕೊಂತಂದ್ರೆ ನೆಟ್ವರ್ಕಲ್ಲಿ $1.67 ಕೇಳ್ತೈತೆ. ಬಟ್ ನಾವೇನಾದ್ರು ಡೈರೆಕ್ಟಾಗಿ USDTನ ವಿಡ್ರಾ ಮಾಡ್ಕೊಂತಂದ್ರೆ ಫೀಸ್ ಕಡಿಮೆ ಇದೆ ಗುರು. ಸೊ ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ಬಿಡ್ತೀನಿ ರೀ, ಎಷ್ಟಿದೆ ಇವಾಗ ಫೀಸು. USDT ಯಾವ ನೆಟ್ವರ್ಕ್ಲಿಗೆ ತುಂಬ ಕಡಿಮೆ ಇದೆ. ಆರ್ಬಿಟಮ್ $1 ಇದೆ. ESC ಓಕೆ, ನನ್ನ ಪ್ರಕಾರ ಆರ್ಬಿಟಮಲ್ಲಿ ಮಾಡಿಕೊಂಡ್ರೆ $1 ಕಟ್ ಆಗುತ್ತೆ, ಅದೇನೇ ಕಡಿಮೆ ಇರೋದು. ಅದನ್ನು ಬಿಟ್ಟರೆ ಇನ್ಯಾವುದು ಕೂಡ ಕಡಿಮೆ ಕಾಣಿಸ್ತಾ ಇಲ್ಲ. ಅದನ್ನು ಬಿಟ್ಟರೆ ನೀವು BNB ಕೂಡ ಮಾಡ್ಕೊಬೋದು. ಸೊ ನನ್ನ ಪ್ರಕಾರ ಬೆಟರ್ BNBನೇ ಮಾಡ್ಕೊಳ್ಳೋದು ಬೆಟರ್ ಅಂದ್ಕೊತೀನಿ. ನೋಡೋಣ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಡೈರೆಕ್ಟಾಗಿ ಬೈನಾನ್ಸ್ಗೆ ಹೋಗ್ಬಿಡ್ತೀನಿ. ಇವಾಗ ನಮ್ಮ ಹತ್ರ USDT ಬಂದೈತೆ ಗುರು. USDT ಹೇಗೆ ವಿಡ್ರಾ ಮಾಡೋದು ಅಂದರೆ ಇಲ್ಲಿ ಬರ್ತೀರಾ, ವಿಡ್ರಾ ಅಂತ ಕೊಡ್ತೀರಾ, ಸೆಂಡ್ ಕ್ರಿಪ್ಟೋ ನೆಟ್ವರ್ಕ್ ಐತೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಅಡ್ರೆಸ್ ಬೇಕಾಗುತ್ತೆ, ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಟ್ವರ್ಕ್ ಯಾವ ಸೆಲೆಕ್ಟ್ ಮಾಡ್ಕೊತೀರಾ, BNB ಸ್ಮಾರ್ಟ್ ಚೈನ್. ಓಕೆ, ಏನು ಮಾಡಿ ಅಂದರೆ ನೀವು ಬೈನಾನ್ಸಲ್ಲಿ ವಿಡ್ರಾ ಮಾಡ್ತೀರಾ, ಅವ್ರಿಗೆ ಕಡಿಮೆ ಐತೆ ತುಂಬಾ. ಸೊ BNB ಸ್ಮಾರ್ಟ್ ಚೈನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಅಡ್ರೆಸ್ ಯಾವ್ದು ಹಾಕಬೇಕಂದ್ರೆ ನೀವು P2Pನ ನಾನು ಹೇಳ್ಬೋದು, ನೀವು ಸೆಲ್ ಮಾಡಬೇಡಿ P2P ಅಂದ್ಬಿಟ್ಟು. ಬಟ್ P2P ಏನಾಗಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮ್ಮೊಂದು ಅಕೌಂಟ್ ಫ್ರೀಸ್ ಆಗೋದಿರ್ಬೋದು, ಅಥವಾ ಸ್ಕ್ಯಾಮರ್ಸ್ಗಳಿರ್ತಾರೆ, ಅವ್ರು ಮೋಸ ಮಾಡ್ತಾರೆ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ P2Pಲಿ. ಇನ್ ಕೇಸ್ ನೀವೇನೋ ಕ್ರಿಪ್ಟೋಗೆ ಹೊಸದಾಗಿ ಇಳಿತಾ ಇದ್ದರೆ, ಕ್ರಿಪ್ಟೋ ಬಗ್ಗೆ P2Pಲಿ ಆಲ್ರೆಡಿ ತುಂಬ ನನಗೆ ಪಂಟಾಗುರು ಅನ್ನೋರು ಬೇಕಾದ್ರೆ ಮಾಡಿ. ಬಟ್ ಹೊಸದಾಗಿ ಇಳಿತಾ ಇರೋರು ಏನು ಮಾಡಿ, ಸನ್ ಕ್ರಿಪ್ಟನ್ನ ಯೂಸ್ ಮಾಡ್ಕೊಳ್ಳಿ. ಸನ್ ಕ್ರಿಪ್ಟೋ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇದು ಅಷ್ಟೇ, ನಿಮ್ಮ ಫೋನ್ ನಂಬರ್ ಹಾಕ್ತೀರಾ, ಇಮೇಲ್ ಅಡ್ರೆಸ್ ಹಾಕ್ತೀರಾ, ಪ್ರೊಫೈಲಿಗೆ ಬಂದುಬಿಟ್ಟು ನಿಮ್ಮ KYC ಏನೈತೆ ಪ್ರತಿಯೊಂದು ಕೂಡ ಕಂಪ್ಲೀಟ್ ಮಾಡ್ಕೊತೀರಾ. ಕಂಪ್ಲೀಟನ್ನು ಮಾಡಿಕೊಂಡು ಇಲ್ಲಿ ಪೋರ್ಟ್ಫೋಲಿಯೋ ಐತಲ್ಲ ಆಪ್ಷನ್ಗೆ ಬರ್ತೀರಾ. ಮೇಲ್ಗಡೆ ಸರ್ಚ್ ಬಾರಲ್ಲಿ USDT ಅಂತ ಸರ್ಚ್ ಮಾಡ್ಕೊತೀರಾ. ಮಾಡಿದ ತಕ್ಷಣ ನಿಮಗೆ ಡೆಪಾಸಿಟ್ ಬರುತ್ತೆ, ಡೆಪಾಸಿಟ್ನ ಸೆಲೆಕ್ಟ್ ಮಾಡ್ಕೊತೀರಾ. ಇಲ್ಲಿರೋಂಥ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊತೀರಾ. ಕಾಪಿ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಪೇಸ್ಟನ್ನು ಮಾಡ್ಕೊತೀರಾ.
ಪೇಸ್ಟ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಎಷ್ಟಾಯ್ತು ಅದನ್ನು ಕೊಟ್ಬಿಟ್ಟು ವಿಡ್ರಾನ ಕೊಡ್ತು ಅಂದರೆ ಸಕ್ಸಸ್ಫುಲಿ USDT ನಿಮ್ಮ ಒಂದು ವಾಲೆಟ್ಗೆ ಅಂದರೆ ನಿಮ್ಮ ಒಂದು ಸನ್ ಕ್ರಿಪ್ಟೋಗೆ ಬರುತ್ತೆ. ಬಂದ ಮೇಲೆ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊತೀರಾ, ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡ್ರಾ ಮಾಡಬೇಕಾದ್ರೆ ಫೈನಲ್ ಆಗಿ ಅದು INR ಕನ್ವರ್ಟ್ ಆಗಿರುತ್ತೆ. INRನ್ನು ವಿಡ್ರಾ ಅಂತ ಕ್ಲಿಕ್ ಮಾಡಿಬಿಟ್ಟು ಯಾವ ಬ್ಯಾಂಕ್ ಅಕೌಂಟ್ ಬೇಕೋ ಸೆಲೆಕ್ಟ್ ಮಾಡಿಕೊಂಡು ವಿಡ್ರಾ ಕೂಡ ಮಾಡ್ಕೊಳ್ಳಿ. ಇದು ಬಂತು ಅಂದರೆ ಬೈನಾನ್ಸಲ್ಲಿ ವಿಡ್ರಾ ಮಾಡೋರು. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಬೈಟ್ ಕಟ್ಟಿತ್ತು ಅಂದರೆ ಇದರಲ್ಲಿ ಗ್ಯಾಸ್ ಫೀಸ್ ಬಂತು ಅಂದರೆ $1 ಕೇಳ್ತೈತೆ, ಒಂದು ₹60 ಎಕ್ಸ್ಟ್ರಾ ಕೇಳ್ತೈತೆ. ಸೇಮ್ ಮೆಥಡ್ ವಿಡ್ರಾ ಕ್ಲಿಕ್ ಮಾಡ್ಕೊತೀರಾ, USDTನ ಸೆಲೆಕ್ಟ್ ಮಾಡ್ಕೊತೀರಾ, USDT ಬರ್ತೀರಾ, USDT ಸೆಲೆಕ್ಟ್ ಮಾಡ್ಕೊತೀರಾ, ಅಡ್ರೆಸ್ ಹಾಕ್ತೀರಾ, ನೆಟ್ವರ್ಕ್ ಹಾಕ್ತೀರಾ, ಮ್ಯಾಕ್ಸಿಮಮ್ ಅಂತ ಕೊಟ್ಬಿಟ್ಟು ವಿಡ್ರಾ ಮಾಡ್ಕೊತೀರಾ. ಬಟ್ ಪ್ರಾಬ್ಲಮ್ ಏನಂದರೆ ಗ್ಯಾಸ್ ಫೀಸ್ ಹೆವಿ ಕೇಳ್ತೈತೆ, ಲೈಕ್ ₹75 ಎಕ್ಸ್ಟ್ರಾ ಕೇಳ್ತೈತೆ. ನೀವೇನಾದ್ರು ಎಕ್ಸ್ಟ್ರಾ ₹75 ನಾನು ಕೊಡೋಕೆ ರೆಡಿ ಇಲ್ಲ ಗುರು ಅಂದರೆ ಬೇಕಾದ್ರೆ ನೀವು BNB ಆಗಿ ಕನ್ವರ್ಟ್ ಮಾಡ್ಕೊಬೋದು. ಬಟ್ ನೀವೇನೋ ಕ್ರಿಪ್ಟೋ ಫೀಲ್ಡ್ ಹೊಸ್ದಾಗಿ ಬಂದಿತ್ತು ಅಂದರೆ ಸ್ವಲ್ಪ ಅದು ನಿಮಗೆ ಕ್ರಿಟಿಕ್ ಅಂದರೆ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತೆ. ಸೊ ₹60 ₹70 ಅಲ್ವಾ, ಸೊ ಏನು ಪ್ರಾಬ್ಲಮ್ ಇಲ್ಲ. ಇದೇ ರೀತಿ USDTನೇ ವಿಡ್ರಾನ ಮಾಡ್ಕೊಳ್ಳಿ, ಇದು ತುಂಬಾ ಸಿಂಪಲ್ ಆಗುತ್ತೆ. ಸೊ ಇದು ಬಂತು ಅಂದರೆ ಹೇಗೆ ವಿಡ್ರಾನ ಮಾಡೋದು, ಹೇಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡೋದು, ಸೆಲ್ ಮಾಡೋದು, ಈ ಒಂದು ಪ್ರೊಸೀಜರ್. ಇದನ್ನು ಬಿಟ್ಟರೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅದು ಅಂದರೆ ಕೇಳ್ಬೋದು, ಇವಾಗ ಡಾಗ್ಸ್ ಪ್ರೈಸ್ ಏನಾದ್ರು ಅಪ್ ಆಗುವಂಥ ಚಾನ್ಸ್ ಇದೆಯಾ ಅಂದರೆ ಖಂಡಿತ ಚಾನ್ಸ್ ಇದೆ. ಏನಕ್ಕೆ ಲಿಸ್ಟಿಂಗ್ ಆಗಬೇಕಾದ್ರೆ ನೋಡ್ತಾ ಇರ್ಬೋದು ಈ ಒಂದು ಪ್ರೈಸ್. ಫಾರ್ ಎಕ್ಸಾಂಪಲ್ ಇದನ್ನು 1 ಮಿನಿಟ್ ಅಂತ ತೊಗೊಂಡ್ರು ಕೂಡ 0.0010 ನಡೀತಾಯಿತ್ತು. ಅಟ್ ಪ್ರೆಸೆಂಟ್ 0.0012 ನಡೀತೈತೆ. ಹಾಗೆ ಗ್ರಾಫನ್ನು ನೋಡ್ತಾ ಇರೋ ಅಪ್ ಆಗೋ ಚಾನ್ಸ್ ಕೂಡ ಇದೆ. ಸ್ಟೇಕಿಂಗ್ ಸಿಸ್ಟಮ್ ಏನು ತಂದರೆ ಅದು ಕೂಡ ಇನ್ನೂ ಅಪ್ ಆಗುತ್ತೆ. ಆ್ಯಂಡ್ ತುಂಬ ಜನ ಇನ್ನೂ ಕೂಡ ವಿಡ್ರಾನ ಮಾಡಿಲ್ಲ. ಬಟ್ ಖಂಡಿತವಾಗ್ಲೂ ಒಂದು 2-3 ದಿನ ಡಂಪ್ ಆಗುತ್ತೆ, ಅದಾದಮೇಲೆ ಅಪ್ ಆಗುವಂಥ ಚಾನ್ಸ್ ಇದೆ. ಬಟ್ ಇವಾಗ ನಾನು ಸೆಲ್ ಮಾಡ್ತೀರಾ ಹೋಲ್ಡ್ ಮಾಡ್ತೀರಾ ಅದನ್ನು ಕಂಪ್ಲೀಟಾಗಿ ಹೇಳೋದಕ್ಕಾಗೋದಿಲ್ಲ. ನಾನು ಪ್ರತಿ ಸರಿ ಹೇಳಂಗೆ ಒಂದು 50% ಸೆಲ್ ಅಥವಾ 50% ಹೋಲ್ಡ್ ಅಥವಾ 70% ಸೆಲ್ 30% ಹೋಲ್ಡ್, ಅಥವಾ ಇವಾಗ ಸೆಲ್ ಮಾಡಿಬಿಟ್ಟು ಒಂದು ಟೋಕನ್ ಡಂಪ್ ಆದಮೇಲೆ ಬೇಕಾದ್ರೂ ಪರ್ಚೇಸನ್ನು ಮಾಡಬಹುದು. ಸೊ ಫೈನಲ್ ಆಗಿ ಸೆಲ್ ಮಾಡೋದು ಅಥವಾ ಹಾಗೆ ಇಟ್ಕೊಳ್ಳೋದು ಅದು ನಿಮಗೆ ಬಿಟ್ಟಿದ್ದು, ಅದನ್ನು ಕಂಪ್ಲೀಟಾಗಿ ನಾನು ಹೇಳ್ಕೊಡೋದು ಆಗೋದಿಲ್ಲ. ಸೊ ನೋಡಿ ಏನು ಮಾಡ್ತೀರಾ ಆ ರೀತಿ ಮಾಡಿ. ನನ್ನ ಪ್ರಕಾರ 70% ಸೆಲ್ ಮಾಡಿಬಿಟ್ಟು ಅಟ್ಲೀಸ್ಟ್ 30% ಹೋಲ್ಡ್ ಮಾಡೋದು ಬೆಟರ್ ಅನ್ಕೊತೀನಿ. ಏನಕ್ಕೆ ಟೆಲಿಗ್ರಾಮ್ ನೇಟಿವ್ ಮೀಮ್ ಕಾಯಿನ್ ಇದು, ಮುಂದೆ ಇದ್ರದ್ದು ಯುಟಿಲಿಟಿ ಕೂಡ ತುಂಬ ಚೆನ್ನಾಗಿದೆ, ವೈಸ್ ಆಗ್ಬೋದು. ಇದು ಬಿಟ್ಟದ್ದು ಫೈನಲಿ ನಿಮಗೆ ಬಿಟ್ಟಿದ್ದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗಬಡಿಸಾಗಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.